ನಮಸ್ಕಾರ ಕರ್ನಾಟಕ. ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಸರ್ಕಾರದ ಗ್ರೇಟರ್ ಬೆಂಗಳೂರು ಬಗ್ಗೆ ಮಾತಾಡಲೇಬೇಕು. ಗ್ರೇಟರ್ ಬೆಂಗಳೂರು ಬಗ್ಗೆ ಮಾತಾಡಬೇಕು ಅಂತಂದರೆ ಯಾಕೆ ಅಂತಂತಂದರೆ ಇಷ್ಟು ದಿನ ಪೊಲೀಸರ ಹುಚ್ಚಾಟ ನಡೀತಾನೆ ಇದೆ, ಕಂಟಿನ್ಯೂ ಆಗ್ತದೆ. ಇಡೀ ಕರ್ನಾಟಕದಲ್ಲಿ ಪೊಲೀಸರ ಹುಚ್ಚಾಟ. ತೆಲಂಗಾಣದಲ್ಲಿ ಸರ್ಕಾರದ ಸರ್ವಿಸ್ ರಿವಾಲ್ವರ್ನೇ ಇಟ್ಟು ಜೂಜಾಡಿದ ವಿಚಾರ ಇಡೀ ಭಾರತದಲ್ಲಿ ಪೊಲೀಸರು ಬೀದಿಗೆ ಬರ್ತಾ ಇದ್ದಾರೆ. ಬಟ್ ವೆನ್ ಇಟ್ ಕಮ್ ಟು ಗ್ರೇಟರ್ ಬೆಂಗಳೂರು, ಐ ಥಿಂಕ್ ಇವತ್ತು ಬೆಂಗಳೂರು ಸೌತಲ್ಲಿ ತಾತಗುಣಿ ಅನ್ನೋ ಬೆಂಗಳೂರು ಸೌತ್ ಏರಿಯಾದಲ್ಲಿ BWSSP ಅವರು ತೆರೆದಂಥ ಮ್ಯಾನ್ಹೋಲ್ನಲ್ಲಿ ಒಂದು 14 ವರ್ಷದ ಹುಡುಗ ಬಿದ್ದು ತೀರ್ಕೊಂಡಿದ್ದಾನೆ ಅಂತ ಮಾಧ್ಯಮಗಳು ವರದಿ ಮಾಡಿದೆ. ಇಷ್ಟು ದಿನ ಪೊಲೀಸರು ಲಂಚ ಪ್ರಕರಣದಲ್ಲಿದ್ದರು. ಈಗ BWSSB ಅವರು ಲಂಚ ತಗೊಂಡು ಮನುಷ್ಯರನ್ನ ಬ್ಲ್ಯಾಕ್ ಮೇಲ್ ಮಾಡಿ ಸಾಯಿಸ್ತಾ ಇದ್ರು. ಈಗ BWSSB ಅವರು ಮ್ಯಾನ್ಹೋಲ್ಗಳನ್ನು ಓಪನ್ ತೆರೆದಿಟ್ಟು ಇವತ್ತು ಮಕ್ಕಳನ್ನು ಸಾಯಿಸ್ತಾ ಇದ್ದಾರೆ. ನಾಳೆ ದೊಡ್ಡವರು ಸಾಯ್ಬೋದು. ದಿಸ್ ಈಸ್ ಕಾಲ್ಡ್ ಗ್ರೇಟರ್ ಬೆಂಗಳೂರು. ಟ್ರಾಫಿಕ್ ಸಮಸ್ಯೆ ಬಗೆಹರಿರಲಿಲ್ಲ. ಓಕೆ, 1250 ಕೆರೆಗಳನ್ನು ನುಂಗಾಕಿದ್ರು ಈ ಮೂರೂ ಪಕ್ಷದ ಭ್ರಷ್ಟ ರಾಜಕಾರಣಿಗಳು ಹಾಗೂ ಅಧಿಕಾರಿಗಳು. ಅದರದ್ದೇನು ಸಮಸ್ಯೆ ಬಗೆಹರಿಲ್ಲ. ಎಲ್ಲ ಕೆರೆಗಳಲ್ಲೂ ಕೂಡ ಟಾಯ್ಲೆಟ್ ಇದೆ, ಅದ್ರ ಬಗ್ಗೆ ಪರಿಹಾರ ಇಲ್ಲ. 7,000 ಟನ್ ಕಸ ತಗೊಂಡು ದಿನ ಬಿಸಾಕ್ತಾರೆ, ಅದಕ್ಕೆ ಪರಿಹಾರ ಇಲ್ಲ. ಇವತ್ತು BWSSB ಅವರು ಕುಡಿಯೋ ನೀರನ್ನು, ಕಾವೇರಿ ನೀರನ್ನು 1,500 ಮಿಲಿಯನ್ ಲೀಟ್ರನ್ನ ತಗೊಂಬಂದು 500 ಮಿಲಿಯನ್ ಲೀಟ್ರನ್ನ ಲೀಕೇಜ್ ಅಂತ ಹೇಳಿ ಬಿಲ್ಡರ್ಗಳಿಗೆ ಕೊಡ್ತಾರೆ. ಅದ್ರ ಬಗ್ಗೆ ಕ್ರಮ ಇಲ್ಲ. ಇವತ್ತು BWSSB ಅವರ ಮ್ಯಾನ್ಹೋಲಲ್ಲಿ ಬಿದ್ದು ಒಂದು 14 ವರ್ಷದ ಹುಡುಗ ತಾತಗುಣಿಯಲ್ಲಿ ಸತ್ತೋಗಿದ್ದಾನೆ ಅಂತ ವರದಿಯಾಗಿದೆ. ಡಿ ಕೆ ಶಿವಕುಮಾರ್ ಅವರ ಗ್ರೇಟರ್ ಬೆಂಗಳೂರನ್ನು ನೀವೇ ಅಪ್ರಿಷಿಯೇಟ್ ಮಾಡಬೇಕು. ಇದು ಗ್ರೇಟರ್ ಬೆಂಗಳೂರು. ಜನ ಸಾಯೋದು, ಜನ ಲಂಚ ಕೊಟ್ಟು ಅವರ ಕರ್ಮವನ್ನು ತೀರ್ಸ್ಕೊಳ್ಳೋದನ್ನು ಗ್ರೇಟರ್ ಬೆಂಗಳೂರು ಅಂತ ಹೇಳ್ತಾ, ಹೆಸರು ಬದಲಾವಣೆ ಅಲ್ಲರಿ, ಆಡಳಿತ ಬದಲಾವಣೆ ಆಗಬೇಕು. ಅದು ಒಳ್ಳೆ ವ್ಯಕ್ತಿಗಳಿಂದ ಮತ್ತು ನಿಷ್ಠೂರ ವ್ಯಕ್ತಿಗಳಿಂದ ಮಾತ್ರ ಸಾಧ್ಯ ಅಂತ ಈ ಮೂಲಕ ಹೇಳ್ತಾ, ನಾನು ನಿಮ್ಮ ಅಡ್ವೊಕೇಟ್ ಜಗದೀಶ್ ಫ್ರಮ್ ಟ್ರೂ ಲೈಫ್ ನ್ಯೂಸ್.